ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ರುಗ್ಮಾಂಗದ ಬಹಳ ಪುರಾಣದಲ್ಲಿ ಏಕಾದಶಿ ವ್ರತವನ್ನ ತನ್ನ ಆಡಳಿತದಲ್ಲಿ ಕಂಪಲ್ಸರಿ ಮಾಡಿದವ ಒಬ್ಬ ಮಹಾ ಪ್ರಸಿದ್ಧನಾಗಿರತಕ್ಕಂಥ ರಾಜ ರುಗ್ಮಾಂಗದ. ಅವನ ಮಾತನ್ನ ಆಚಾರ್ಯ ಕೋಟ್ ಮಾಡ್ತಾರೆ. ಅವನ ಕಾಲದಲ್ಲಿ ಹೀಗೊಂದು ಶಾಸನ ಮಾಡಿದಂತೆ. ಏನು ಅಂದ್ರೆ, ರುಗ್ಮಾಂಗದ ಅಷ್ಟವರ್ಷಾಧಿಕೋ ಯಸ್ತು ಅಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೆ ಮಾನವ ಪಾಪ ವಿಷ್ಣೋರಹನಿ ಚಾಗತೆ ಅಂತ. ಇದು ಅವನ ರಾಜ್ಯದಲ್ಲಿ ಮಾಡಿದ ಶಾಸನ ಅಂತ. ಇಟ್ ವಾಸ್ ಅ ರೂಲ್. ಅವನ ರಾಜಶಾಸನ, ಕಾನೂನು ಮಾಡಿದ ಕಾನ್ಸ್ಟಿಟ್ಯೂಷನ್. ಏನು ಅಂದ್ರೆ, 8 ವರ್ಷ ದಾಟಿದ ಮೇಲೆ, 80 ವರ್ಷಕ್ಕಿಂತ ಮೊದಲು, ಬಿಫೋರ್ 80 ಅಂಡ್ ಆಫ್ಟರ್ 8, 8ರಿಂದ 80 ತನಕ ಕಂಪಲ್ಸರಿಯಾಗಿ ಎಲ್ಲರೂ ಉಪವಾಸ ಮಾಡಬೇಕು. 8 ವರ್ಷ ತನಕ ಎಕ್ಸೆಪ್ಷನ್. 80 ದಾಟಿದ ಮೇಲೆ ಏನು ಬೇಕಾದ್ರೆ ಮಾಡಿರಪ್ಪ, ನಿಮ್ಗೆ ಆರೋಗ್ಯ ಇದ್ರೆ ಮಾಡಿದ್ರೆ ಬಿಡ್ರಿ ಅಂತ. 80 ತನಕ ಇಟ್ ಈಸ್ ಕಂಪಲ್ಸರಿ ಅಂತ. ಅಷ್ಟವರ್ಷಾಧಿಕ. ಈಗ ಏನಿದೆ ಗೊತ್ತುಂಟ, ಈಗ ಇದು ಆಚಾರ್ಯ ಹೇಳಿರತಕ್ಕಂಥದ್ದು ಇದೇ. ಈಗ ಪುರಾಣದಲ್ಲಿ ಅಶೀತಿರ್ನ ಹೀಪೂರಿತೆ ಅನ್ನೋದಕ್ಕೆ ಈಗ ಇರುವಂತಹ ಪಾಠ 50 ವರ್ಷಕ ಅಂತ, 85 ವರ್ಷ ದಾಟದವನು ಅಂತ. ಅದು ಅರ್ವಾಚಂದ್ರ ಯಾರೋ ಮಾಡಿದ್ದು. ಆಚಾರ್ಯ ಕಾಲದಲ್ಲಿ ಅಶೀತಿ 80 ಅಂತ. ಈಗ ಇರುವ ಪ್ರಿಂಟ್ ಈಗ ಈ ಪುರಾಣ ಶ್ಲೋಕ ಸಿಗುತ್ತೆ, ಅದ್ರ 85 ಅಂತಿದೆ. 8ರಿಂದ 85 ತನಕ ಅಂತ ಅಲ್ಲ, 8ರಿಂದ 80 ತನಕ. ಯಾಕಂದ್ರೆ 8 ಅನ್ನೋದು ಅವನ ಉಪನಯನದ ವರ್ಷ. 8 ವರ್ಷಕ್ಕೆ ಅವನು ಎಲ್ಲ ಕರ್ಮಾನುಷ್ಠಾನಗಳಿಗೆ ಬದ್ಧನಾದ. ಅಲ್ಲಿ ತನಕ ಯಾವ ಬದ್ಧತೆಯೂ ಇಲ್ಲ. ಅದು 8ರಿಂದ 80 ತನಕ. ಹಾಗಾದ್ರೆ ಉಪನಯನ ಆಗಲಿಲ್ಲ ಹೆಣ್ಮಕ್ಳಿಗೆ ಹೇಗೆ ಅಂತ ನೀವು ಕೇಳಬಹುದು. ಹೆಣ್ಮಕ್ಕಳಿಗೂ ಕೂಡ 8 ಅನ್ನತಕ್ಕಂಥದ್ದು ಅದು ಉಪನಯನದ ವರ್ಷವೇ. ಅಂದ್ರೆ 8 ಅನ್ನೋದು ಉಪನಯನದ ವರ್ಷ ಅಂದ್ರೆ ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಅಲ್ಲ ಅಂತಲ್ಲ. ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ, ಬಹಳ ಹಿಂದೆ 8 ವರ್ಷಕ್ಕೆ ಅದು ಬಂದದ್ದು, ಬಾಲ್ಯ ವಿವಾಹ ಬಂದದ್ದು ಇದೇ ಕಾರಣದಿಂದ. 8 ವರ್ಷಕ್ಕೆ ಹೆಣ್ಮಕ್ಕಳಿಗೆ ಮದುವೆ ಮಾಡಿ ಕಳಿಸ್ತಿದ್ರು. ಇದು ಇದ್ದದ್ದು ಹೌದು ಈ ದೇಶದಲ್ಲಿ ಬಾಲ್ಯ ವಿವಾಹ. ಯಾಕೆಂದ್ರೆ ಮದುವೆ ಅನ್ನೋದು ಅವರು ಉಪನಯನದ ಪ್ರತಿನಿಧಿಯಾಗಿ ಹುಡುಗರನ್ನ 8 ವರ್ಷಕ್ಕೆ ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸ್ತಿದ್ರು. ಹುಡುಗಿಯರನ್ನ ಗುರುಕುಲಕ್ಕೆ ಕಳಿಸುವಂತಹ ವ್ಯವಸ್ಥೆ ಇರಲಿಲ್ಲ. ಅದಕ್ಕೇನ್ ಮಾಡ್ತಿದ್ರು, ಆ ಊರಿನಲ್ಲಿ ಗುರುಕುಲದಿಂದ ಕಲಿತು ಬಂದ ಹುಡುಗ ಇರ್ತಾನಲ್ಲ, ಗುರುಕುಲದಿಂದ ಸ್ನಾತಕನಾಗಿ ಬರತಕ್ಕವ, ಅವರು ಮನೆಯಲ್ಲಿ ಪಾಠ ಹೇಳ್ತಿದ್ರು. ಒಬ್ಬೊಬ್ಬ ವಿದ್ಯಾರ್ಥಿಯು ಕಲಿತು ಊರಿಗೆ ಬಂದ ಮೇಲೆ ತನ್ನ ಮನೆಯಲ್ಲಿ ಪುನಃ ಪಾಠ ಪ್ರವಚನ ಮಾಡೋದು. ಅದು ಬೇರೆ ಪ್ರೊಫೆಷನ್ ಇಲ್ಲ, ಉದ್ಯೋಗಕ್ಕೆ ಸೇರುವ ಹಾಗಿಲ್ಲ. ಹಿಂದಿನ ಕಾಲದಲ್ಲಿ ಯಾವುದೇ ಉದ್ಯೋಗಕ್ಕೆ ಬ್ರಾಹ್ಮಣ ಸೇರುವ ಹಾಗಿಲ್ಲ. ಅಂದ್ರೆ ಸಂಬಳ ಸಿಗತಕ್ಕಂತಹ ಉದ್ಯೋಗ ಮಾಡುವ ಹಾಗಿಲ್ಲ. ಉದ್ಯೋಗ ಯಾವುದೂ ಮಾಡಬಹುದು, ಅದನ್ನ ದುಡ್ಡಿಗೋಸ್ಕರ ಉದ್ಯೋಗ ಮಾಡುವ ಹಾಗಿಲ್ಲ. ಅದು ಜ್ಞಾನದ ಕಾರ್ಯವಾಗಿ ಯಾವುದನ್ನೂ ಮಾಡಬಹುದು. ಅದಕ್ಕೆ ಅವನು ಪ್ರತಿಫಲವಾಗಿ ದಕ್ಷಿಣೆ ಅಂತ ತೆಗೆದುಕೊಳ್ಳಬಹುದು, ಅದು ಸಂಬಳ ಅಂತ ತೆಗೆದುಕೊಳ್ಳುವ ಹಾಗಿಲ್ಲ. ಅದರಿಂದ ಬ್ರಾಹ್ಮಣರಿಗೆ ಮಾತ್ರ ದಕ್ಷಿಣೆ ತೆಗೆದುಕೊಳ್ಳುವ ಅಧಿಕಾರ, ಯಾಕೆಂದ್ರೆ ಅವನು ಸಂಬಳ ತಗೊಳ್ಳುವ ಅಧಿಕಾರ ಇಲ್ಲ. ಕ್ಷತ್ರಿಯನಿಗೆ ವೈಶ್ಯರಿಗೆ ವ್ಯಾಪಾರ ಮಾಡಿ ದುಡ್ಡು ತಗೊಳ್ಳುವ ಅಧಿಕಾರ ಇದೆ, ಅದನ್ನವರಿಗೆ ಸಂಪಾದನೆ ಇದೆ. ಕ್ಷತ್ರಿಯರಂತೂ ಬೇಕಾದಷ್ಟು ಸಂಪತ್ತಿದೆ. ಕ್ಷತ್ರಿಯರಿಗೆ ವೈಶ್ಯರಿಗೆ ಬೇರೆ ಸಂಪತ್ತಿದೆ, ಅದರಿಂದ ಅವರು ದಕ್ಷಿಣೆ ತಗೊಳ್ಳಬಾರದು. ಅವ್ರು ಬೇರೆ ಸಂಬಳ ಇದೆ, ಅವ್ರಿಗೆ ಬೇರೆ ಅದರ ದುಡ್ಡಿನ ವ್ಯವಸ್ಥೆ ಇದೆ. ಬ್ರಾಹ್ಮಣನಿಗೆ ದುಡ್ಡಿನ ವ್ಯವಸ್ಥೆಯೇ ಇಲ್ಲ, ಅವನು ಯಾವುದಕ್ಕೋಸ್ಕರವೂ ದುಡ್ಡು ತಗೊಳ್ಳುವ ಹಾಗಿಲ್ಲ. ಆದ್ದರಿಂದ ಅವನು ಸಂಬಳ ಪ್ರತಿಫಲ ಅಂತ ತೆಗೆದುಕೊಳ್ಳದೆ, ಅವನು ಈವನ್ ವೇದ ಪಾಠ ಹೇಳಿದಾಗ ಅಧ್ಯಾಪಕನಾಗಿ ಪಾಠಕ್ಕೆ ಸಂಬಳ ತಗೊಳ್ಳಬಾರದು. ಅದನ್ನು ಶಿವಶೂಲಾಹ ದ್ವಿಜಾತಯ, ಬ್ರಾಹ್ಮಣರು ವೇದ ಮಾರಿ ಬದುಕುತ್ತಾರೆ ಅಂತ ದೊಡ್ಡ ಪಾತಕ ಅಂತ ಪುರಾಣಗಳು ಹೇಳ್ತಾರೆ. ವೇದವನ್ನು ಮಾರಿ ಬದುಕುವುದು ಅಂತ, ವೇದ ಪಾಠ ಹೇಳುವುದಕ್ಕೋಸ್ಕರ ದುಡ್ಡು ತಗೊಳ್ಳುವುದು, ವೇದವನ್ನು ಮಾರಿ ಬದುಕುತ್ತಾರಪ್ಪ ಕಲಿಯುಗದಲ್ಲಿ ಬ್ರಾಹ್ಮಣರು ಅಂತಂತಾರೆ. ಹಾಗಾಗಿ ಬ್ರಾಹ್ಮಣನಿಗೆ ಯಾವುದಕ್ಕೋಸ್ಕರವೂ ಸಂಬಳ ಅಂತ, ಅದಕ್ಕೆ ಸ್ಯಾಲರಿ ಅಂತ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ. ಹಾಗಾಗಿ ಅವನಿಗೆ ಸೋರ್ಸೇ ಇಲ್ಲ, ದುಡ್ಡಿನ ಸೋರ್ಸಸ್ ಇಲ್ಲ. ಅದಕ್ಕೇನು ಮಾಡಿದ್ರು ಅಂದ್ರೆ, ಅವನನ್ನು ಸಮಾಜ ಸಾಕಬೇಕು. ಸಮಾಜ ಏನು ಕೊಟ್ಟಿದ್ದು ಅದನ್ನು ತಗೊಂಡ ಅಷ್ಟೆ. ಹಾಗಾಗಿ 8 ವರ್ಷದ ನಂತರ 80 ವರ್ಷದ ತನಕ ಅವನು ಹೀಗೆ ಗುರುಕುಲದಿಂದ ಬಂದು ಅಧ್ಯಯನ ಪ್ರಾರಂಭ ಮಾಡಿದಾಗ 8 ವರ್ಷಕ್ಕೆ ಅವನು ಗುರುಕುಲಕ್ಕೆ ಹೋದ. 20 ವರ್ಷಕ್ಕೆ ಗುರುಕುಲದಿಂದ ಬಂದು ಮನೆಯಲ್ಲಿ ಪಾಠ ಪ್ರವಚನ ಶುರು ಮಾಡಿದ. ಮನೆಯಲ್ಲಿ ಪಾಠ ಪ್ರವಚನ ಶುರು ಮಾಡಿದಾಗ ಊರಿನವರೆಲ್ಲ ಅವನದ್ದು ಪಾಠಕ್ಕೆ ಹೋಗ್ತಿದ್ರು. ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಿದ್ರು, ಊರಿನಲ್ಲಿ ಇರತಕ್ಕಂಥ ಹೆಣ್ಮಕ್ಕಳನ್ನು ಕೂಡ ಗುರುಕುಲದಲ್ಲಿ ಪಾಠದ ವ್ಯವಸ್ಥೆ ಮಾಡೋದು. ಹೆಣ್ಮಕ್ಕಳನ್ನು ಎಲ್ಲರನ್ನೂ ಒಂದೇ ಗುರುಕುಲಕ್ಕೆ ಕಳಿಸ್ತಿಲ್ಲ. ಆವಾಗ ಒಂದು ವ್ಯವಸ್ಥೆ ಅದು ಏನು ಅಂದ್ರೆ, ಆ ಊರಿನಲ್ಲಿ ಸಾಮಾನ್ಯವಾಗಿ ಗುರುಕುಲಕ್ಕೆ ಹೋಗಿ ಕಲಿತು ಬಂದ ಹುಡುಗ ಊರಿನಲ್ಲಿ 8 ವರ್ಷದ ಹುಡುಗಿಯನ್ನು ಒಬ್ಬ ಹುಡುಗನಿಗೆ ಒಂದು ಹುಡುಗಿಯನ್ನು ಕೊಟ್ಬಿಡೋದು. ಅಪ್ಪ, ಈ ಹುಡುಗಿ ನಿನಗೆ, ನಿನ್ನ ಹೆಂಡತಿ ಮತ್ತು ನಿನ್ನ ಸ್ಟೂಡೆಂಟ್, ನಿನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡು, ಇವಳಿಗೆ ಪಾಠ ಹೇಳು. ಆಗ ಹೆಣ್ಣಿಗೆ ಎಜುಕೇಶನ್ ಸಿಕ್ಕಿತು. ಎಜುಕೇಶನ್ ಜೊತೆಗೆ ಬಾಲ್ಯದಿಂದ ಗಂಡನ ಮನೆಯ ಜೊತೆಗೆ ಟ್ಯೂನಿಂಗ್, ಸಮಾನ ಸಂಸ್ಕಾರ, ಅಲ್ಲಿಯ ಸಂಸ್ಕಾರ, ಅಲ್ಲಿಯ ಅಭಿರುಚಿಗೆ ಒಗ್ಗುವಂತಹ ವಾತಾವರಣದಲ್ಲಿ ಬೆಳೆದಾಗವಾಯಿತು. ಚಿಕ್ಕ ವಯಸ್ಸಿನಲ್ಲೇ ಗಂಡನ ಮನೆ ಸೇರಿದ್ರಿಂದ ಆ ಸಂಸ್ಕಾರ ಆಕೆಗೆ ಅದು ಅಭ್ಯಸ್ತವಾಗಿಬಿಡುತ್ತೆ. ಆಮೇಲೆ ಬಾಲ್ಯದಲ್ಲಿ ಗಂಡನ ಮನೆಯಲ್ಲಿ ಸ್ಟೂಡೆಂಟ್ ಅವಳಷ್ಟೇ, ಮೇಜರ್ ಆದ ಮೇಲೆ ಹೆಂಡತಿ. ಹೀಗೆ 8 ವರ್ಷಕ್ಕೆ ಗುರುಕುಲಕ್ಕೆ ಹುಡುಗನನ್ನು ಕಳಿಸಿದರೆ
8 ವರ್ಷಕ್ಕೆ ಗಂಡನ ಮನೆ ಕಳಿಸಿದ್ರು ಹುಡುಗಿಯನ್ನ. ಹಾಗಾಗಿ ಅವಳಿಗೆ ಮದುವೆ ಅಂದ್ರೆ ಈಸ್ ಈಕ್ವಲ್ ಟು ಉಪನಯನ. ಸ್ತ್ರೀಣಾಂ ವಿವಾಹ ಕರ್ಮ ಇವ ಯಥೋಪನಯನಂ ತಥಾ ಅಂತ. ಹಾಗಾಗಿ 8 ವರ್ಷಕ್ಕೆ ಹೆಣ್ಣಿಗೂ ಕೂಡ ಉಪನಯನ ಮತ್ತು ಏಕಾದಶಿಯ ಹಕ್ಕು ಬಂದ್ಬಿಡುತ್ತೆ. ಅದನ್ನ ಹೇಳಿದ್ರೆ ಅಷ್ಟವರ್ಷಾಧಿಕೋ ಯಸ್ತು, 8 ವರ್ಷ ದಾಟಿದ ಮೇಲೆ ಅಶೀತಿ ನಹಿ ಪೂರ್ಯತೆ, 80 ಪೂರ್ಣವಾಗುವ ಮೊದಲು, 80 ಪೂರ್ಣ ಆದ ಮೇಲೆ 81ನೇ ವಯಸ್ಸಿನಲ್ಲಿ ಏಕಾದಶಿ ಅವರು ತಾಕತ್ತಿದ್ದರೆ ಮಾಡಬಹುದು, ಇದ್ರೆ ಬಿಡಬಹುದು. ಯಾಕಂದ್ರೆ ಅದು ಏಜು, ದೇಹದ ಅಶಕ್ತಿಯನ್ನ ಶಾಸ್ತ್ರಕಾರರು ಎಕ್ಸೆಂಪ್ಷನ್ ಕೊಡ್ತಾರೆ. 80 ದಾಟಿದವನು ತ್ರಾಣ ಇದ್ರೆ ಮಾಡಬಹುದು, ಶಕ್ತಿ ಇದ್ರೆ. 80 ದಾಟಿದ ಮೇಲೆ ಶಕ್ತಿ ಇದ್ರೂ ಉಪವಾಸ ಮಾಡಿಬಿಡ ಅಂತ ಹೇಳುದಲ್ಲ ಅವರು. 80 ದಾಟಿದ ಮೇಲೆ ಒಂದು ವೇಳೆ ಅಶಕ್ತಿಗೋಸ್ಕರ, ತ್ರಾಣ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಉಪವಾಸವನ್ನು ತೊಳೆದರೂ ಕೂಡ ಅದು ದೊಡ್ಡ ಪಾಪ ಆಗುವುದಿಲ್ಲ. ಅಂದ್ರೆ ಸಾಮಾನ್ಯವಾಗಿ 80 ವರ್ಷ ತನಕ ಮಾಡಿದವರು 81ನೇ ವಯಸ್ಸಲ್ಲಿ ಮತ್ತೆ ಅವ್ರಿಗೆ ಆಗೋಲ್ಲ. ಅದು ದೊಡ್ಡ ಸಮಸ್ಯೆ. ಈಗ ನಮ್ಮ ಪರಿಮಾಣ ಸ್ವಾಮಿಗಳು 80 ದಾಟಿದೆ ಅವ್ರಿ ಮುದುಕ, ಅವರಿಗೆ ಈಗ ಇನ್ನು 80 ದಾಟಿತು, ಏಕಾದಶಿ ಫರಾಳ ಮಾಡಿದ್ರೆ ಮಾಡೋದೇ ಇಲ್ಲ ಅವರು. ಯಾಕೆಂದ್ರೆ 80 ವರ್ಷ ತನಕ ನಿರ್ಜಲ ಉಪವಾಸ ಮಾಡಿದಂತ ಮನಸ್ಸು ಈಗೇನೋ ತಗೊಳ್ಳಿಕ್ಕೆ ಹೇಳೋದಿಲ್ಲ, ಅದು ಮೈಂಡ್ ರಿಫ್ಯೂಸಸ್ ಟು ಟೇಕ್ ಇಟ್. ಹಾಗೆ ಆದ್ರೆ ಶಾಸ್ತ್ರಕಾರ ಹೇಳ್ತಾರೆ ಅಶಕ್ತಿಗೆ ಎಕ್ಸೆಂಪ್ಷನ್ ಇದೆ ಅಂತ. ಅಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೆ ಮಾನವ ಪಾಪ. ಇದು ಅವನ ಕಾಲದಲ್ಲಿದ್ದ ಕಾನೂನು, ರುಗ್ಮಾಂಗದನದ್ದು ಆರ್ಡರ್ ಇದು. ಏನು ಅಂದ್ರೆ ಯಾರು 8 ವರ್ಷ ದಾಟಿದವ, 80 ವರ್ಷ ತುಂಬದವ, ಏಕಾದಶಿ ದಿವಸ ವಿಷ್ಣೋರಹನಿ, ಇಲ್ಲಿ ವಿಷ್ಣುವಿನ ದಿವಸ ಅಂತ ಹರಿದಿನ ಬಂದಾಗ ಯಹ ಭುಂಕ್ತೆ, ಯಾರು ಊಟ ಮಾಡ್ತಾನೆ ಅವನು ಅಪರಾಧಾರ್ಹ ಪಾಪ ಅಂತ, ಶಿಕ್ಷೆಗೆ ಅರ್ಹನಾಗ್ತಾನೆ ಅಂತ ಕಾನೂನು ಮಾಡಿಬಿಟ್ಟ ರುಗ್ಮಾಂಗದ. 8 ವರ್ಷ ದಾಟಿದ ಮೇಲೆ ಉಂಡ ಅಂತ ಸುದ್ದಿ ಹೋದ್ರೆ ಅವನ ಮೇಲೆ ಕೇಸ್ ಆಗ್ತಿತ್ತು. 80 ವರ್ಷ ಮುಗಿದ ಮುಂಚೆ ಯಾರ ಊಟ ಮಾಡಿದ್ರೆ ಅವನ ಮೇಲೆ ಕೇಸ್. ಅದಕ್ಕೆ ಎಕ್ಸೆಂಪ್ಷನ್ ಇಲ್ಲ ಅಂದ. ಅವನ ಹೇಳ್ತಾನೆ ಪಿತಾವಾ ಯದಿವಾ ಪುತ್ರ, ರಾಜ ಹೇಳ್ತಾನೆ ನನ್ನ ತಂದೆ ಏಕಾದಶಿ ದಿವಸ ಉಂಟ್ರು ನಾನು ಶಿಕ್ಷೆ ಕೊಡ್ತೇನೆ ಅಂತ ಅಂದ. ಪಿತಾವಾ, ಇದಕ್ಕೆ ಎಕ್ಸೆಂಪ್ಷನ್ ಇಲ್ಲ. ತಂದೆ ತಪ್ಪು ಮಾಡಿದ್ರು ಶಿಕ್ಷಾರ್ಹ, ಅಥವಾ ಮಗ ಎಂಥದಾದ್ರೂ ನಮ್ಮ ಹುಡುಗ ಅಲ್ವಾ, ಇಲ್ಲ ಮಗನಾದ್ರೂ ಶಿಕ್ಷಾರ್ಹ, ತಂದೆ ಆದ ಪಿತಾವ ಇದಿವಾ ಪುತ್ರ ಭಾರ್ಯಾವಾಪಿ, ಕಾಸ ಕೈ ಹಿಡಿದ ಹೆಂಡತಿ ಇರಬಹುದು, ಅಥವಾ ಸುಹೃಜನ ಬಹಳ ಬೇಕಾದವರು ಆತ್ಮೀಯರು, ಫ್ರೆಂಡ್ಸ್ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್, ಸ್ನೇಹಿತರಿರಬಹುದು, ಹೆಂಡತಿ ಇರಬಹುದು, ತಂದೆ ಇರಬಹುದು, ಮಗ ಇರಬಹುದು, ಯಾರಿಗೂ ಕೂಡ ಪದ್ಮನಾಭ ದಿನೇ ಭುಂಕ್ತೆ, ಏಕಾದಶಿ ದಿವಸ ಅವರು ಈ ಏಕಾದಶಿ ವ್ರತಾನುಷ್ಠಾನ ಮಾಡದೇ ಇದ್ರೆ ಅವರಿಗೆ ಎಕ್ಸೆಂಪ್ಷನ್ ಇಲ್ಲ, ನಿಗ್ರಾಹ್ಯ, ಅವರು ಶಿಕ್ಷೆಗೆ ಅರ್ಹರು. ಹೇಗೆಂದ್ರೆ ದಸ್ಯುವತು ಅಂತ, ಒಬ್ಬ ಕಳ್ಳ ಕದ್ದರೂ ಕೂಡ ನಮ್ಮ ಅಪ್ಪ ಕದ್ದದ್ದು ಅದನ್ನ ಶಿಕ್ಷೆ ಕೊಡಬೇಡಿ ಹೇಳಿಕ್ಕಾಗತ್ತಾ? ಅಯ್ಯೋ ನನ್ನ ಮಗ ಕದ್ದದ್ದು ಅವನಿಗೆ ಶಿಕ್ಷೆ ಕೊಡಬೇಡಿ, ಅಲ್ಲ ನನ್ನ ಹೆಂಡತಿ ಕದ್ದದ್ದು ಅವಳು ಏನೋ ಮಾಡಬೇಡಿ, ಅಥವಾ ನನ್ನ ಅವ್ನು ಬರೀ ಫ್ರೆಂಡ್ ಅಪ್ಪ ಕದ್ರು ನಮ್ಮ ಖಾಸಾ ದೋಸ್ತು, ಹಾಗೆ ನೀವು ಅವರು ಒಂದೇ ಬುದ್ಧಿ ಹೊರತಾಯ್ತು ಅಂತ ಅಷ್ಟೇ. ಅದರಿಂದ ಹೇಗೆ ಕದಿಯೋದು ಬಂಧುತ್ವದಿಂದ ಅದಕ್ಕೆ ಎಕ್ಸೆಂಪ್ಷನ್ ಇಲ್ಲವೋ ಹಾಗೆ ದಸ್ಯುವತ ನಿಗ್ರಾಹ್ಯ, ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡದೇ ಇದ್ದವರನ್ನ ಅವರು ಯಾವ ಬಂಧುಗಳು ಎಷ್ಟು ಹತ್ತಿರದ ಬಂಧುಗಳಾದರೂ ಅವರು ಶಿಕ್ಷೆಗೆ ಅರ್ಹರಾಗಿದ್ದಾರೆ ಎಂದು ಘೋಷಣೆ ಮಾಡಿಸಿಬಿಟ್ಟಂತೆ ರುಗ್ಮಾಂಗದ.